ಇನ್ನು ಬೆಳಗಾವಿಯ ಹುಕ್ಕೇರಿ ತಾಲೂಕಿನಲ್ಲಿ ಮದ್ಯ ಮಾರಾಟಕ್ಕೆ ಹುಕ್ಕೇರಿ ತಾಲೂಕಿನ ಅಮ್ಮಣಗಿ ಗ್ರಾಮದಲ್ಲಿ ಮದ್ಯ ಮಾರಾಟಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರು. ಬೆಳಗಾವಿಯ ಹುಕ್ಕೇರಿ ಬಳಿ ಹುಕ್ಕೇರಿ ತಾಲೂಕಿನ ಅಮ್ಮಣಗಿ ಗ್ರಾಮದಲ್ಲಿ ಮದ್ಯ ಮಾರಾಟವನ್ನ ವಿರುದ್ಧವಾಗಿ ಮಹಿಳೆಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ, ಸಿಡಿದೆದ್ದಿದ್ದಾರೆ ಮಹಿಳೆಯರು. ಬೆಳಗಾವಿಯ ಹುಕ್ಕೇರಿ ತಾಲೂಕಿನಲ್ಲಿ ಮದ್ಯ ಮಾರಾಟ ಮಾಡದಂತೆ ಮಹಿಳೆಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮಹಿಳಾ ದಿನಾಚರಣೆಯಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅಮ್ಮಣಗಿ ಗ್ರಾಮದಿಂದ ನಿಡಸೋಸಿ ಗೇಟ್ ಬಳಿ ಬೆಳಗಾವಿಯ ಹುಕ್ಕೇರಿ ತಾಲೂಕಿನಲ್ಲಿ ಮದ್ಯ ಮಾರಾಟವನ್ನ ಮಾಡದಂತೆ ಮಹಿಳೆಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗ್ರಾಮದಲ್ಲಿ ಮಾರಾಟ ಮಾಡ್ತಾ ಇರುವ ಮದ್ಯದ ವಿರುದ್ಧವಾಗಿ ಮಹಿಳೆಯರು ದಿನಾಚರಣೆಯಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ವೈನ್ ಶಾಪ್ಗೆ ಬೀಗ ಜಡಿದು ಮಹಿಳೆಯರ ಹೋರಾಟ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮ್ಮಣಗಿ ಗ್ರಾಮದಲ್ಲಿ ಆ ವೈನ್ ಶಾಪ್ಗೆ ಮಹಿಳಾ ದಿನಾಚರಣೆಯಿಂದ ಕೂಡ ಆ ವೈನ್ ಶಾಪ್ಗೆ ಬೀಗ ಜಡಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಮಹಿಳೆಯರು. ಆದರೆ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಯಲ್ಲಿ ಗ್ರಾಮಸ್ಥರು ಕೂಡ ಸಭೆ ನಡೆಸಿದ್ದಾರೆ. ಆದರೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಸಭೆಯಲ್ಲಿ ಮಹಿಳೆಯರ ಹೋರಾಟಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ ಅಧಿಕಾರಿಗಳು. ವಿಜಯಲಕ್ಷ್ಮಿ ವೈನ್ ಶಾಪ್ ಎದುರು ನಡೆಸ್ತಾ ಇದ್ದಾರೆ ಹೋರಾಟ. ನಾವು ನಾರ್ಮಲ್ ನಡಿ ಹುಡುಗ ನಮ್ಮದಿದೆ ಈ ನಮ್ನಿ ಹುಡುಗ ನಡೆ ಐತೆ ಈ ಹೆಣ್ಣು ಕೂತಾಳದ ಈ ಬಾರದಾರ ಮೇಲೆ ಅವ್ರದ್ದು ಹಂಗೈತ್ರ ಪರಿಸ್ಥಿತಿ ಆಕೆ ಅವ್ರದ್ದು ಹಂಗೈತ್ರಲ್ಲ ಇದು ಅವ್ರದ್ದು ಹೆಂಗೆ ಮಾಡ್ಕೊಳ್ರ ನೋನು ರೆಡಿ ಮಾಡ್ಕೊಂಡ್ರೆ ಎಲ್ಲರೂ ಪ್ರತಿಭಟನೆ ಇನ್ನೂ ಕೂಡ ಕೊಪ್ಪುತ್ತಿರ್ತಾ ಇದೆ. ಇದ್ರ ಬಗ್ಗೆ ತಾವು ಏನು ಹಾಕಿ ಇಷ್ಟಪಡ್ತೀರಿ ಸರ? ಮಹಿಳೆಯರು ಎಲ್ಲರೂ ರುಚಿಗೆದ್ದಾರೆ ರೀ. ಯಾಕಂದ್ರೆ ಗೊತ್ತಂದ್ರೆ ಅವರು ಈ ಬಾರದಿಂದ ಹೆಣ್ಮಕ್ಳಿಗಾಗಲಿ ಹುಡುಗರಿಗಾಗಲಿ ಭಾಳ ತೊಂದರೆ ಆಗೈತಿ. ಮತ್ತು ಹೋಗ್ತಾ ಸಣ್ಣ ಹುಡುಗರು ಆಕ್ಸಿಡೆಂಟ್ ಭಾಳ ಆಗೈತಿ. ಅದಕ್ಕೆ ಹಿಂಬಾಲ ನಾವು ಹೋದೇವ್ರಿ. ಇಟ್ಟಾಗಿಯೂ ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ ಅಮ್ಮನಿಗೆ ಊರಾಗ 70 ಮಂದಿ ಸಹಿ ಹೊಡ್ಸ್ಯಾರ. ಫೋರ್ಜರಿ ಸಹಿ ಆಗೈತಿ. ಅದಕ್ಕೆ ಈ ಫೋರ್ಜರಿ ಸಹಿಗಾಗಿ ನಂದು ಅದ ನಂದು ಅದ. ಅದಕ್ಕೆ ಫೋರ್ಜರಿ ಸಹಿಗಾಗಿ ನಾವು ಏನು ಮಾಡ್ಯಾರಪ್ಪ ಅಂದ್ರೆ ಈಗ ಡೈರೆಕ್ಟ್ ಯಾರ ಕಡೆ ಡಿಪಾರ್ಟ್ಮೆಂಟ್ ಅಬಕಾರಿ ಡಿಪಾರ್ಟ್ಮೆಂಟ್ ಮೇಲೆ ಮತ್ತು ಅದನ್ನ ಯಾರು ಬರ್ಸ್ಕೊಟ್ಟಿದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ FRI ಮಾಡ್ಸೋದು, ಕಂಪ್ಲೇಂಟ್ ಕೊಟ್ಟು FRI ಮಾಡಿಸ್ತೇವೆ. ಅದೇನೈತೆ ಮುಂದೆ ನೋಡ್ತೇವೆ. ಯಾಕಂದ್ರೆ ಗೊತ್ತಂದ್ರೆ ಈಗಾಗಲೇ ನಮ್ಮ ಫೋರ್ಜರಿ ಸಹಿ ನಾವು ಮಾಡಿದ ಸಹಿ ನಾ ಬಿಜಾಪುರದಾಗಿದ್ದೀನಿ 2 ದಿನ ಬಾಗಲಕೋಟೆ ಬಿಜಾಪುರದಾಗಿದ್ದೀನಿ. ನೀನು 20 ಬಂದೆ ಅಂತ ಇದು ಮಣ್ಣಿನ ದಿವಸ ಮಾಡ್ಯಾರ ಸಹಿ. ನಿಮ್ಮ ಹೆಸರು ಕೂಡ ಹತ್ರ ಐತೆ ಕೂಡ, ನನ್ನ ಹೆಸರು ಕೂಡ ಐತಿ. ಶಂಕರ್ ಹಾಲಪ್ಪ ಹೆಗಡೆ ಅಂತ ಕನ್ನಡದಾಗ ಮಾಡ್ಯಾರ. ಅದೇ ನಾನು ಒಂದು ಉತ್ತರ ಕರ್ನಾಟಕ ಒಕ್ಕೂಟ ಅಧ್ಯಕ್ಷರಾಗಿ ಕನ್ನಡದಾಗ ಮಾಡಂಗಿಲ್ಲ. ಯಾವ ಎಲ್ಲಿ ಬೇಕಾಗ್ತದೆ ಸಹಿತ ಚೌಕಾಸಿ ಮಾಡೋನು ನಂದು ಇಂಗ್ಲೀಷ್ನಲ್ಲಿ ಸಹಿ ಐತ್ರಿ. ಮತ್ತು ನಂದು ಸಹಿ ಡುಪ್ಲಿಕೇಟ್ ಐತಿ. ಯಾರೂ ನಿಂತರು ಯಾರೋ ಬಿಟ್ರು ನಾವು ಮಹಿಳೆಯರ ಹಿಂಬಾಲ ಬೆನ್ನೆಲುವಾಗಿ ನಿಲ್ತೇವೆ. ಈಗ ನಾವು ಇದ್ದ FRI ಅದನ್ನ ಮಾಡಿಸಿ ಕೇಸ್ ಮಾಡಿ ನನ್ನ ಗಂಡ ವಿಪರೀತವಾಗಿ ಕುಡಿತಾರೆ. ಈ ಊರಾಗಂತೂ ಭಾಳ ಅಂದ್ರೆ ಭಾಳ ಅಂಗಡಿಗಳಾಗಿದಾವ್ರಿ. ಸೇದದ್ದು ಭಾಳ ಮಾರ್ತಾರೆ. ನನ್ನ ಗಂಡ ಸುಟ್ಟಕಾಯಿ ಇಲ್ದ ಕುಡಿತಾರೆ. ಮಕ್ಕಳು ಅನ್ನೋದಿಲ್ಲ, ಜಲಮ್ ಅನ್ನೋದಿಲ್ಲ, ಏನೂ ಅನ್ನೋದಿಲ್ಲ. 5 ಮಂದಿ ಅದಾರ್ರಿ. ಅವ್ರು ಜನ್ಮ ನಡೆಸ್ತಾರೆ. ಹಿಂಗೆ ಬರೀ ಕುಡಿಯೋದನ್ನ ಮಾಡ್ತಾರೆ. ಸಣ್ಣ 2 ಮಕ್ಕಳು ಅದಾವ್ರಿ. ನಾನು ಕುಡಿಯೋದಂದ್ರೆ ಯಾ ನಮ್ನಿ ಕುಡಿತಾ ಅಂದ್ರೆ ರೀ ಮನ್ಯಾಗ ಜಳ ಕಾಯೋದಿಲ್ರಿ, ಅಕ್ಕಿ ಕಾಯೋದಿಲ್ರಿ, ಗ್ಯಾಸ್ ಸುದ ಕಾಯೋದಿಲ್ರಿ. ಈ ಸಣ್ಣ ಹುಡುಗರಿಗೆ ಹೆಂಗೆ ಬೇಷ್ ಹಾಕ್ಬೇಕ್ರಿ ನಾನು. ಮತ್ತೆ ಇವ್ರ ಕಾಲನು ಕೈಯಾನು ಬಂಗಾರ ಬೆಳ್ಳಿ ಇದನ್ನು ಸುದ ಒತ್ತೆ ಹೋಗೋದು ಕುಡಿತಾರೆ. ಈ ನಮ್ನಿ ಕುಡಿತಾರೆ. ನಮ್ಮ ಜನ್ಮ ಈ ನಮ್ನಿ ಹಾಳಾಗೈತ್ರಿ. ಇಟ್ಟೆಲ್ಲ ಹಾಳಾದ್ರೆ ಭೀ ನಾವು ಹೆಂಗೆ ನೋಡ್ಕೋತ ಗಪ್ಪ ಇರ್ಬೇಕ್ರಿ. ಈ ಶರೀರ ಅಂಗಡಿಗಳಿಗೆ ಬೆಂಕಿ ಹತ್ತಿಲ್ರಿ. ಎಲ್ಲ ಒಟ್ಟು ಬಂದ್ ಆಗ್ಬೇಕ್ರಿ. ಊರಾಗಂದ್ರೆ ಈ ಊರಾಗನ ಶರೀರ ಬಂದ್ ಆಗ್ಬೇಕ್ರಿ.
ಇಷ್ಟ ರೀ ನನ್ನ ವಿನಂತಿ ಒಟ್ಟ ಬಂದ್ ಮಾಡ್ಬೇಕ್ರಿ ಈ ಊರ ಅಂತ ಹಾ ನಾವ್ ವಿಷ ಕುಡ್ಸಾಯ್ತೇವೆ ನಾವು ಹೆಣ್ಣು ಸಣ್ಣ ಸಣ್ಣ ಮಕ್ಕಳ ನಾನ ಇದು ಲಾಸ್ಟ್ ಕದ ಬಂದಿದ್ರಿ ಫೈನಲ್ ಅಜ್ಜ ಅದಾರ್ರಿ ಅವ್ರಿಗೂ ನಡೆಯನಿಲ್ರಿ ಎಲ್ಲೆಲ್ಲಿ ಹೆಂಗ್ ಹೊಟ್ಟಿ ತುಂಬಿಸ್ಕೊರೋದ್ರಿ ನಾವ ನಮ್ಮ ನಮ್ಮ ಅಜ್ಜ ನನ್ನ ಜನ್ಮದಿಂದ ನಡೆಸಿದಾರ್ರಿ ಇನ್ನು ಮುಂದೆ ಹಂಗ್ರಿ ಅವ್ರು ಎಷ್ಟು ದಿನ ಆತಂದ್ ಇರ್ತಾರ ನನ್ ಎಷ್ಟು ದಿನ ಆತಂದ್ ನೋಡ್ತಾರ್ರಿ ನನ್ನ ಮಕ್ಕಳ ರೀ ನನ್ ಗಂಡ ಬರೀ ಸಾಯಿದ್ರೆ ಬಿ ಬಿಡಾನಿಲ್ರಿ ಒಂದೊಂದ್ ರೂಪಾಯಿ ರೊಕ್ಕ ನಿಮ್ ಮನ್ಯಾಗ ಕೊಡಾನಿಲ್ರಿ ನಿಮ್ ಜನ್ಮ ಏನಂತಂದ್ ಅನ್ನಿಲ್ರಿ ಇಷ್ಟು ವರ್ಷ ಆಯ್ತಾರ ನಮ್ ದಿನ ಓಪನ್ ಆಗಿಲ್ರಿ ಮಕ್ಕಳಿಗೆ ಅಂತ ಹೇಳಿ ಏನ್ ಒಂದೊಂದು ಆಧಾರ ಇಲ್ರಿ ಗುರುತಿಲ್ರಿ ನನ್ ದಿನ ಏನೇನು 2 ಸಲ ಆಕ್ಸಿಡೆಂಟ್ ಆಗೈತ್ರಿ ನಾವ್ ಯಾರು ಕೇಳೋಣ್ರಿ ಇದ ಬಾರ್ ಇಲ್ಲ ಇದಕ್ಕ ನಮ್ ಹುಡುಗರು ಸಾಲಿ ಹೋಗೋದ ಬರೋ ಚಲೋ ಮಾಡ್ತಾರಲ್ರಿ ನಮ್ಗೆ ಇದು ಬಾರ್ ಬೇಡ ಈ ನಮ್ ಹುಡುಗ ನ್ಯಾಯ ಕೊಡ್ಬೇಕು ನಮ್ಗೆ ಎಲ್ಲಾರು ಕುಡಿ 2 ಸಲ ನಮ್ ಹುಡುಗ ಆಕ್ಸಿಡೆಂಟ್ ಆದ್ರೆ ಕಾಲ್ ನಡ್ಯಾಕ್ ಬರಂಗಿಲ್ಲ ಪೊಲೀಸರು ಕೇಳೋಣ ಸರ್ಕಾರದಾಗ ಕೇಳೋಣ ಈ ಬಾರ್ದಾಗ ಕೇಳೋಣ ದಿನ 200 ರೂಪಾಯಿ ಪಗಾರ ತರ್ತಾನ ಹೊಡಿ ತುಂಬಿಸ್ಕೋತ ನನ್ ಮಗಳ 14 ವಯಸ್ಸಿಗೆ ನನ್ ಮದುವೆ ಆಗಿತ್ತು 28 ವಯಸ್ಸು ನಮ್ ಹುಡುಗರ 2 ಹುಡುಗರ ಆಗ್ಯಾವ ನನಗೀಗ ಯಾರು ಕೇಳೋಣ ಈಗ ಬಾರ್ದಾರ ಕೂಡ ನಮ್ಗೆ ದಂಡ ಬೇಕಾದ್ರೆ ಪೊಲೀಸರು ಕೂಡ ನಮ್ಗೆ ದಂಡ ನನ್ನ ಮಕ್ಕಳಿಗೆ ಸರ್ಕಾರ ಕೊಡ್ಲಿ ಒಂದು ಮತ್ತೆ ಬಾರ್ ಬಂದ್ ಮಾಡಿ ಬಾರ್ ಬಂದ್ ಮಾಡ್ಬೇಕ್ರಿ ಡೈಲಿ ಹೋಗಿದ್ರಿ ಈಗ ಈಗ ನಡ್ಕೋತ ಬರ್ತೈತ್ರಿ ನಾವು ದಿನ ಸಾರಿ ಹೋಗ್ಬೇಕ್ರಿ ಅವ್ನು ಯಾರೀಗ ದಗಕ್ ಹೋಗೋದೇ ಹುಡ್ನ ಕಳ್ಸೋ ಸಾರಿಗ್ರಿ ಬಾರ್ ಬಂದಾಗ ನಾವು ದಿನ ನಮ್ಗೆ ಚಲೋ ಆಗೈತಿ ಹುಡುಗ ದಿನ ಸಾರಿ ಹೊಂದಿದಾರಿ ನಮ್ಗೆ ಬಾರ್ ಬೇಡ ಸರ್ಕಾರ ದವಾಖಾನೆಗೆ ಹೋದ ಅವ್ರು ನೀರು ಹಾಕಿ ಆಂಬುಲೆನ್ಸ್ ಫೋನ್ ಹಾಕಿ ಪ್ರತಿ ದಿನ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಬೇಕಾದ್ರೆ ಸರ್ಕಾರ ದವಾಖಾನೆದಾಗ ಹೋಗಿ ಚೆಕ್ ಮಾಡಿರಿ ನನ್ನ ಹೆಸರು ಬರ್ಸಿ ಬಂದ್ರಿ ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ ನಿಮ್ಗೆ ಗೊತ್ತಾಗೈತಿ ಆಕ್ಸಿಡೆಂಟ್ ಪ್ರತಿ ತಿಂಗಳ ಪ್ರತಿ ಖಾಯಂ ಐತೆ ಸರ್ ಕೂಡ ನಕ್ಕಿ ಆಕ್ಸಿಡೆಂಟ್ ಆಗೋರಿ ಬಾರ್ ಚಲೋ ಒಂದೇ ಊರ್ದಾರ ಬಂದು ಸರ 7-10 ಊರವ್ರು ಯಾರು ಬೇಕಾದಾರ ಬಂದು ಅವ್ರು ರಾಜರ ಅವ್ರು ಯಾವ ಕೆಣವ ಇಲ್ಲಿ ಅವ್ರು ಯಾರ ಅಂದ್ರೆ ಗುಂಪು ಕಟ್ಕೊಂಡ್ಬಂದು ಬೈತಾರ್ರಿ ಇಲ್ಲಿ ಏನಾರ ಯಾಕೋ ಮಗನ ಅಂದ್ರೆ ಗುಂಪು ಕಟ್ಕೊಂಡ್ಬಂದು ಇಲ್ಲಿ ಜಾಯ್ಟ್ ಹೋಯ್ತಾರ್ರಿ ಎಲ್ಲಾರು ನೋಡಿ ಇಲ್ಲಿ ಜಗಳ ಜಂಟಿ ಭಾಳ ಅದಾವ್ರಿ ನಾವ್ ನಾರ್ಮಲ್ ನಡಿ ಹುಡುಗ ನಮ್ಮದಿದೆ ಈ ನಮ್ನಿ ಹುಡುಗ ನಡೆ ಐತೆ ಈ ಹೆಣ್ಣು ತಳದ ಈ ಬಾರ್ದಾರ ಮೇಲೆ ಅವ್ರದ್ದು ಹಂಗೈತ್ರ ಪರಿಸ್ಥಿತಿ ಆಕೆ ಅವ್ರದ್ದು ಹಂಗೈತ್ರಲ್ಲ ಇದು ಅವ್ರದ್ದು ಹೆಂಗೆ ಮಾಡ್ಕೊಳ್ರ ನೋನು ಮಗ ಸಾಲಿ ರೆಡಿ ಮಾಡ್ಕೊಂಡ್ರೆ ಎಲ್ಲರೂ ಬಡಿಗೆ ಸರ್ ಕರಿಲ್ಲ ಅವರು ಅವರ ಓಣಿ ಇಲ್ಲೇ ಎಲ್ಲ ರಿಪೇರಿ ಮಾಡೋದ್ರ ಮಾಡ್ರಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ನಡೆದಿರುವ ಘಟನೆ ಇದು. ಬಾರ್ ಅನ್ನ ಯಾವುದೇ ಕಾರಣಕ್ಕೂ ಬೇಡ ಅಂತ ಆ ಗ್ರಾಮದವರು ನಿಷೇಧ ಮಾಡಿ ಅಂತ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ, ಮನೆಯಲ್ಲಿ ಕೂಡ ತಮ್ಮ ಗಂಡಂದ್ರು ಕೂಡ ಸರಿಯಾಗಿ ಹಣ ಕೊಡ್ತಾ ಇಲ್ಲ ಅಂತ ಕೂಡ ಬೇಸರ ಹೊರ ಆಗ್ತಾ ಇದ್ದಾರೆ. ನೋಡ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅಂತ.